ನಮಸ್ಕಾರ ವೀಕ್ಷಕರೇ, ಅಮ್ಮ ಕೈ ರುಚಿ ಅಮೃತಕ್ಕೆ ಸ್ವಾಗತ. ಇವತ್ತು ಪಡ್ಲಕಾಯಿ ಪಕೋಡ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ಪಡ್ಲಕಾಯಿ ಯಾವ ಥರ ಕಟ್ ಮಾಡಬೇಕು, ಅದಕ್ಕೆ ಏನೇನು ಐಟಮ್ಸ್ ಬೇಕು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ, ಪಡ್ಲಕಾಯಿ ಚಿಕ್ಕದಾಗಿ ಒಂದು ಐತೆ, ಒಂದು 1/4 kgದು. ಇದನ್ನು ಹೆಂಗೆ ಕಟ್ ಮಾಡಬೇಕು, ಹೆಂಗೆ ಮಾಡಬೇಕು ಅಂತ ಪಕೋಡ ತೋರಿಸ್ತೀನಿ. ಇದನ್ನು ಕಟ್ ಮಾಡೋಣ ಇವಾಗ. ನೋಡಿ, ಸೈಡ್ಗೆ ಕಟ್ ಮಾಡಿ ಕಟ್ ಮಾಡ್ಕೊಳ್ಳೋಣ. ಈ ಬೀಜ ಎಲ್ಲ ಪೂರ್ತಿ ತೆಗಿಯೋಣ. ನೋಡಿ, ಇದು ಬೀಜ ಎಲ್ಲ ತೆಗೆದು ಈ ಥರ ಮಾಡಿದ್ದೀನಿ, 2 ಪೀಸ್ ಮಾಡಿದ್ದೀನಿ. ಇದನ್ನ ಕಟ್ ಮಾಡೋಣ. ನೋಡಿ, ಈ ಥರ ಸಣ್ಣಗೆ ಹಚ್ಕೊಂಡಿದ್ದೀನಿ. ಇವಾಗ ಇದನ್ನು ವಾಶ್ ಮಾಡ್ಕೊಳ್ಳೋಣ. ನೀರಾಗ ಹಾಕ್ತೀನಿ. ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ. ಉಪ್ಪು ಹಾಕಿ ವಾಶ್ ಮಾಡಿದ್ರೇ ಚೆನ್ನಾಗಿರೋದು. ಏನೇ ಇದ್ರೂ ಹೋಗುತ್ತೆ ಉಪ್ಪು ಹಾಕಿ ವಾಶ್ ಮಾಡಿದರೆ. ಅದಕ್ಕೆ ಉಪ್ಪು ಹಾಕಿ ವಾಶ್ ಮಾಡ್ಕೊತೀನಿ. ನಾನು ಯಾವ ತರಕಾರಿನಾಗಲಿ ಉಪ್ಪು ಹಾಕಿ ವಾಶ್ ಮಾಡ್ತೀನಿ. ಆಯಿತು. ಇವಾಗ ಬೇರೆದ್ರಲ್ಲಿ ಹಾಕೋಣ. ಇವಾಗ ಬೇರೆ ನೀರಲ್ಲಿ ಹಾಕೋಣ ತೆಗೆದು. ಈಗ ಈ ನೀರನ್ನು ಬಗ್ಸ್. ನೋಡಿ, ವಾಶ್ ಆಯ್ತು. ಇವಾಗ ಏನೇನು ಬೇಕು ಅಂತೇಳಿ ಸಾಮಗ್ರಿಗಳು ಹಾಕೋಣ. ನೋಡಿ, ಇದಕ್ಕೆ ಕಡಲೆ ಹಿಟ್ಟು ಎತ್ಕೊಂಡಿದ್ದೀನಿ, ಒಂದು 1/4 kg. ಒಂದು ಸ್ವಲ್ಪ ಹಾಕ್ಕೊಂತೀನಿ, ಒಂದು 100 ಗ್ರಾಮ್ 50 ಗ್ರಾಮ್ ಮಿಗಿಲ್ಸ್ಬಿಟ್ಟು ಹಾಕ್ಕೊಂತೀನಿ. ನೋಡಿ, ಇದು ಮೈದಾ ಹಿಟ್ಟು 2 ಸ್ಪೂನು ಹಾಕ್ಕೊಂತೀನಿ. ಇದು ಅಕ್ಕಿ ಹಿಟ್ಟು 2 ಸ್ಪೂನು ಹಾಕ್ಕೊಂತೀನಿ. ಸ್ವಲ್ಪ ಐತೆ, ಜಾಸ್ತಿ ಹಾಕ್ಕೊಂತೀನಿ. ಅಕ್ಕಿ ಹಿಟ್ಟು ಹಾಕಂದ್ರೆ ಕ್ರಿಸ್ಪಿಯಾಗಿರ್ತದೆ. ನೋಡಿ, ಇದು ಕಾರ್ನ್ಫ್ಲೋರು ಒಂದೇ 1 ಸ್ಪೂನ್ ಹಾಕ್ಕೊಂತೀನಿ. ಜೀರಿಗೆ ನಾವು ಹಾಕೋದೆಲ್ಲ ತೋರಿಸ್ತಾ ಇದ್ದೀನಿ, ಕರೆಕ್ಟಾಗಿ ನೋಡಿಕೊಂಡು ನೀವು ಇದನ್ನೆಲ್ಲ ಮಾಡಿರಿ. ತುಂಬ ಚೆನ್ನಾಗಿ ಬರ್ತದ. ಇದು ಸ್ಪೆಷಲ್ ಆಗಿರ್ತದ, ಇದು ಪಡ್ಲಕಾಯಿ ಪಕೋಡ. ನಾನು ಈ ಪಕೋಡ ಜೊತೆಗೆ ಈ ಥರ ಈರುಳ್ಳಿನ ಸಣ್ಣಗೆ ಹಚ್ಚಿ ಇಟ್ಕೊಂಡಿದ್ದೀನಿ. ಇದನ್ನು ಸೇರಿಸ್ತೀನಿ ನಾನು. 1 ಈರುಳ್ಳಿ, ಇದು ಜಜ್ಜಿರೋ ಸಿಪ್ಪೆ ತೆಗೆದಿರೋ ಬೆಳ್ಳುಳ್ಳಿ, ಒಂದು 5-6 ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಿದ್ದೀನಿ. ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು. ನಾನು ಇದಕ್ಕೆ ಪುದೀನಾನು ಸೇರಿಸ್ತಾ ಇದ್ದೀನಿ. ಚೆನ್ನಾಗಿರ್ತದೆ, ಘಮ ಚೆನ್ನಾಗಿರ್ತದೆ. ಪುದೀನಾನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿ,
ಒಂದು ಸ್ವಲ್ಪ ಸೋಡಾ, ಅಡುಗೆ ಸೋಡಾ, ಉಪ್ಪು ಎಷ್ಟು ಬೇಕೋ ಅಷ್ಟು ರುಚಿಗೆ, ಜಾಸ್ತಿನೂ ಬೇಡ. ಇದರಲ್ಲಿ 2 ಸ್ಪೂನ್ ಆಯಿಲ್ ಹಾಕತ್ತೀನಿ. 2 ಸ್ಪೂನ್ ಆಯಿಲು. ಇವಾಗ ಇದನ್ನ ಒಟ್ಟಿಗೆ ಮಿಕ್ಸ್ ಮಾಡೋಣ. ಫಸ್ಟ್ ಎಲ್ಲ ಮಿಕ್ಸ್ ಮಾಡ್ಬಿಡೋಣ, ಆಮೇಲೆ ನೀರು ಹಾಕೋಣ. ಇದು ಈರುಳ್ಳಿಗೆ ಇದಕ್ಕೆ ಪಡ್ಲಕಾಯಿಗೆ ಎಲ್ಲ ಹಿಡ್ಕೊಂತದ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿದರೆ. ಉಪ್ಪು ಎಲ್ಲ ಕಡೆನೂ ಮಿಕ್ಸ್ ಆಗ್ತದ. ಉಪ್ಪು ಫಸ್ಟು ಮಿಕ್ಸ್ ಮಾಡ್ಬಿಡೋಣ. ಸ್ವಲ್ಪ ಸ್ವಲ್ಪ ಹಾಕೊಂಡು ನೀರು ಕಲಸೋಣ. ಜಾಸ್ತಿ ಹಾಕಿ ಮಾಡೋದು ಬೇಡ. ಜಾಸ್ತಿ ಹಾಕಿದರೆ ಎಲ್ಲನೂ ಬೋಂಡ ಥರ ಆಗ್ಬಿಡ್ತದ. ತ್ಯಾವ ಇರ್ತದ. ಈರುಳ್ಳಿ ತ್ಯಾವ ಐತೆ, ನಾವು ವಾಶ್ ಮಾಡಿರೋದು ಪಡ್ಲಕಾಯಿ ತ್ಯಾವ ಐತೆ, ಎಲ್ಲ ತ್ಯಾವ ಐತೆ, ಸೊಪ್ಪು ತ್ಯಾವ ಇರ್ತದ ನೋಡಿ. ನೀರೇ ಬಿದ್ದಿಲ್ಲ, ಸ್ವಲ್ಪನೇ ಹಾಕಿದ್ದೀನಿ, ಸಾಕು. ನೀರು ಜಾಸ್ತಿ ಬೇಡ, ಹಿಂಗೆ ಇರಲಿ. ಮೆತ್ತಗಾದ್ರೆ ನೀವು ಒಂದು ಸ್ವಲ್ಪ ಕಡಲೆ ಹಿಟ್ಟು ಸೇರಿಸ್ಕೊಬೋದು. ಇರಲಿ. ಈಗ ಆಯಿಲ್ ಬಿಸಿ ಮಾಡ್ಕೊಳ್ಳೋಣ. ಬಾಣಲಿ ಇಟ್ಟು ಒಂದು ಅರ್ಧ ಲೀಟ್ರ್ ಆಯಿಲ್ ಹಾಕಿದ್ದೀನಿ, ತವಸ್ತೀನಿ. ಆಯಿಲ್ ಬಿಸಿ ಆಗಲಿ. ಆಯಿಲ್ ಬಿಸಿ ಆಗಿದೆನಾ ನೋಡೋಣ, ಒಂಚೂರು ಹಾಕಿ. ಬಿಸಿ ಆಗೈತೆ. ಈಗ ಹಾಕೋಣ. ಪಕೋಡ ಹಾಕ್ದಂಗೆ ಎಲ್ಲನ ಹಾಕೋಣ. ಇದೊಂಥರ ವೆರೈಟಿಗೆ ಇರ್ತೈತೆ ನೋಡಿ. ನೀವು ಒಂದ್ಸರಿ ಮಾಡ್ಬಿಟ್ಟು ತುಂಬ ಚೆನ್ನಾಗಿರ್ತೈತೆ. ಟ್ರೈ ಮಾಡಿರಿ, ನೀವು ನಾಳೆನೇ ಟ್ರೈ ಮಾಡಿರಿ ಇದನ್ನು. ಇದು ಹಾಕಿದ ತಕ್ಷಣನೇ ಏನು ಕಲಸೋದು ಬೇಡ, ಸ್ವಲ್ಪ ಹೊತ್ತು ಬೇಯಲಿ, ಆಮೇಲೆ ಕಲಸ್ಕೊಳ್ಳೋಣ. ನೋಡಿ, ಎಲ್ಲ ಸ್ವಲ್ಪ ಉಲ್ಟಾ ಮಾಡೋಣ. ಪಡ್ಲಕಾಯಿಗೆ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಇರ್ತದೆ, ಅದರಿಂದನೂ ಸ್ವಲ್ಪ ಲೇಟ್ ಆಗ್ತದೆ ಬೇಯಲಿ. ನೋಡಿ, ಕಲರ್ ಎಲ್ಲ ಚೇಂಜ್ ಆಯ್ತು. ಇವಾಗ ಗರಿ ಗರಿಯಾಗಿ ಐತೆ ಪಕೋಡ ಥರ.
ಮಾಮೂಲಿ ಸಣ್ಣ ಸಣ್ಣ ಪಡ್ಲಕಾಯಿಗಳು ಯಾವಾಗೂ ಸಿಗ್ತವೆ ಅಂಗಡಿಗ್ಲಾಗ. ಇದು ವರ್ಷಕ್ಕೊಂದ್ಸಾರಿ ಬರ್ತಾವ ದೊಡ್ಡ ದೊಡ್ಡ ಪಡ್ಲಕಾಯಿಗಳು. ಅಂಗಡಿನಾಗಿರೋ ಸಣ್ಣ ಪಡ್ಲಕಾಯಿನೂ ತಕೊಂಬಂದು ಹಾಕ್ಬೋದು. ಅಂದರೆ ಫಸ್ಟು ನೀವು ಕಟ್ ಮಾಡೋವಾಗ ಅದು ಕಹಿ ಇರ್ತದೆ, ನೋಡ್ಕೊಂಡು ನೀವು ಕಟ್ ಮಾಡಿ ಒಂದು ಸ್ವಲ್ಪ ತಿಂದು ನೋಡಿ ಮಾಡಬೇಕು. ಯಾಕೆಂದ್ರೆ ಆ ಪಡ್ಲಕಾಯಿಯಲ್ಲಿ ಒಂದೊಂದು ಕಾಯಿ ಚೆನ್ನಾಗಿರ್ತದ, ಒಂದೊಂದು ಕಾಯಿ ಕಸರೆ ಇರ್ತದೆ. ಹೀರೆಕಾಯಿ ಹೆಂಗೆ ಒಂದು ಕಾಯಿ ಚೆನ್ನಾಗಿರೋದು ಒಂದು ಕಾಯಿ ಇದು ಅಂತ ಆ ಥರ ಇರ್ತದೆ. ನೋಡ್ಕೊಂಡು ನೀವು ತಗೊಂಡು ಬಂದು ಕಟ್ ಮಾಡಿ ಅದರಲ್ಲಿ ಮಾಡ್ಬೋದು. ಇದೇ ಬೇಕು ಅಂತ ಏನಿಲ್ಲ. ಭಯ ಬೀಳ್ದಿರ ಮಾಡ್ಕೊಳ್ಳೋರು. ಇದೇನಪ್ಪ ಈ ಅಮ್ಮ ಹಿಂಗೆ ಮಾಡ್ತಾರ ಅನ್ಬೇಡ್ರಿ, ಭಯ ಬೀಳ್ದಿರ ಮಾಡ್ಕೊಳ್ರಿ, ತುಂಬಾ ಚೆನ್ನಾಗಿರ್ತದೆ. ಏನಾನ ಅನ್ನ ರಸ ಮಾಡಿದಾಗ, ಏನಾನ ಬರೀ ತಿಳಿ ಸಾರು ಮಾಡಿದಾಗ, ಇಲ್ಲ ಅಂದರೆ ಏನಾನ ಸೊಪ್ಪಿನ ಸಾರು ಏನಾನ ಮಾಡಿದಾಗ, ಈ ಥರ ಏನಾನ ಒಂದೇ ಒಂದು ಕಾಯಿ ತಗೊಂಬಂದ್ಬಿಟ್ಟು ಈ ಥರ ಕಟ್ ಮಾಡಿ ಹಾಕಿ ಮಾಡ್ಕೊಳ್ರಿ. ನಾನು ಐಟಮ್ಸ್ ಕರೆಕ್ಟಾಗಿ ಎಲ್ಲ ತೋರಿಸಿದ್ದೀನಿ. ಏನು ನಾನು ಒಂದು ಮರ್ಚಿಕ್ಕಿ ಒಂದು ಹಾಕಿ ಮಾಡಲಿಲ್ಲ. ನಾನು ಎಲ್ಲ ನೀವು ಎದುರಾಗಿ ಹಾಕಿದ್ದೀನಿ, ಅದೇ ಥರ ಹಾಕೊಂಡು ಮಾಡಿರಿ, ತುಂಬಾ ಚೆನ್ನಾಗಿರ್ತೈತೆ. ನಿಮ್ಗೆ ಹಸಿಮೆಣ್ಸಿನ್ಕಾಯಿ ಇಷ್ಟ ಇಲ್ಲ ಅಂದರೆ ಪುಡಿ ಹಾಕ್ಕೊಳ್ರಿ, ಒಣಗಿರೋ ಪುಡಿ, ಹೊಚ್ಚ ಖಾರದ ಪುಡಿ ಹಾಕ್ಕೊಳ್ರಿ, ಚೆನ್ನಾಗಿರ್ತದೆ. ಕಲರ್ ಚೇಂಜ್ ಆಯಿತು, ರೆಡಿ ಆಗೈತೆ. ಈಗ ತೆಗಿಯೋಣ ನೋಡಿ. ಇದಕ್ಕೆ ಇಂಥ ಮೇಲೆ ಮಡಗಿದ್ರೆ ಏನಾಗುತ್ತೆ ಅಂದರೆ ಅದು ಸೀದೋಗ್ಬಿಡ್ತಾವ ನೋಡಿ. ಕೈ ಎರಡ ಬರ್ತದೆ ಅಷ್ಟೆ. ಆಯಿಲ್ ಕೂಡ ಜಾಸ್ತಿ ಎಳೆಯಲ್ಲ ನೋಡಿ. ನಾನು 1/4 ಲೀಟ್ರ್ ಹಾಕಿ ಅರ್ಧ ಲೀಟ್ರ್ ಹಾಕಿದ್ದೆ, ಐತೆ ಆಯಿಲ್, ಇದನ್ನ ಜಾಸ್ತಿನೇ ಆಯಿಲ್ ಐತೆ. ಆಯಿಲ್ ಕೂಡ ಜಾಸ್ತಿ ಎಳೆಯಲ್ಲ. ಒನ್ ಟೈಮ್ ಮಾಡ್ಕೊಂಡು ನೋಡ್ರಿ, ಒಂದು ಸ್ವಲ್ಪ. ಇವಾಗ ಹೆಂಗಿನ ಇನ್ನು ಮಕ್ಕಳು ಇನ್ನು ಒಂದು 15 ದಿವಸ ರಜಾನಾಗಿರ್ತಾರೆ, 4-5 ದಿವಸ ಮಾಡಿ ನೋಡ್ರಿ, ಮಾಡಿಬಿಟ್ಟು ಕೊಟ್ಟು ನೋಡ್ರಿ ಮಕ್ಕಳಿಗೆ. ದೊಡ್ಡದೇ ತಿಂತಾರೆ, ಆಮೇಲೆ ಇನ್ನೊಂದು ಸ್ವಲ್ಪ ಅಂತ ಅಷ್ಟು ಚೆನ್ನಾಗೈತೆ. ನೋಡಿ ರೆಡಿ ಆಯಿತು.
ಆಯಿತು ಬೇರೆ ಬೇರೆ ಪಡ್ಲಕಾಯಿ ಪಕೋಡ ರೆಡಿಯಾಗೈತೆ ನೋಡಿ ಹೆಂಗೈತೆ ಅಂತ ಹೇಳ್ಬಿಟ್ಟು ತುಂಬಾ ಟೇಸ್ಟಿ ಆಗೈತೆ ತುಂಬಾ ಚೆನ್ನಾಗೈತೆ. ನೀವು ನಾಳೆನೇ ಮಾಡ್ಕೊಳ್ರಿ ಇದನ್ನೆಲ್ಲ ತಗೊಂಬಂದು ಒಂದು ಚಿಕ್ಕದೊಂದು ಪಡ್ಲಕಾಯಿ ತಂದು ನೀವು ಮಾಡ್ಕೊಳ್ರಿ. ತುಂಬ ಚೆನ್ನಾಗಿರ್ತದೆ ರಸಕ್ಕೆ ಅನ್ನಕ್ಕೆ ನಂಚ್ಕೊಳಕ್ಕೆ ನೀವು ಏನಕ್ಕಾದ್ರೂ ಮಾಡ್ಕೊಳ್ರಿ ಚೆನ್ನಾಗಿರ್ತದೆ. ತುಂಬ ಚೆನ್ನಾಗೈತೆ ತುಂಬ ಟೇಸ್ಟಿಯಾಗಿ ಐತೆ. ನೋಡಿ ನೀವು ಒಂದ್ಸರಿ ಮಾಡಿರಿ, ಮಾಡಿಬಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ವಿಡಿಯೋನ ಪೂರ್ತಿ ನೋಡಿ ಏನು ಹಾಕಿದ್ದಾರೆ ಅಂತ ನೀವು ಮಾಡ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ತೈತೆ, ಚೆನ್ನಾಗೂ ಇರ್ತೈತೆ ತಿನ್ನೋಕ್ಕೆ. ನೀವು ಹೊಸ್ದಾಗಿ ವಿಡಿಯೋ ನೋಡೋರಲ್ಲ ಸಬ್ಸ್ಕ್ರೈಬ್ ಲೈಕ್ ಮಾಡಿರಿ. ಧನ್ಯವಾದಗಳು.